ದಯವಿಟ್ಟು ನಮ್ಮ ಪವನ್ ಕಲ್ಯಾಣ್ಗೆ ಅಂದಿರೋ ಮಾತನ್ನ ಹಿಂದೆ ತಗೋಬೇಕಾಗಿ ನಾನು ವಿನಂತಿ. ಅದರಷ್ಟು 100ರಷ್ಟು ಇಲ್ಲಿ ಫ್ಯಾನ್ಸ್ ಬೇಸಿದೆ. ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರ, ಒರಿಸ್ಸಾ, ಯಾವ ಸ್ಟೇಟ್ ಅಲ್ಲಿ ಹೋದೇನು ಫಸ್ಟ್ ಕನ್ನಡ ಮಾತಾಡೋದು ಕಲ್ತ್ಕೋ. ಆಯ್ತಾ? ಪವನ್ ಕಲ್ಯಾಣ್ ಬಗ್ಗೆ ಆಮೇಲೆ ಮಾತಾಡೋಣ. ನಮ್ಮ ಪಕ್ಷ ಅನ್ನೋದು ಬಂದೇ ಬರುತ್ತೆ. ಬಂದಾಗ ನಿಮ್ಮಂತವ್ರಿಗೆ ಫಸ್ಟ್ ಕನ್ನಡ ಮಾತಾಡು, ಆಮೇಲೆ ಸನಾತನ ಧರ್ಮ ಬಗ್ಗೆ ಮಾತಾಡು, ಆಮೇಲೆ ಪವನ್ ಕಲ್ಯಾಣ್ ಬಗ್ಗೆ ಮಾತಾಡು. ಉಪ ಮುಖ್ಯಮಂತ್ರಿ ಕನ್ನಡ ಮಾತಾಡಿದಷ್ಟು ಜೈ ಕರ್ನಾಟಕ, ಜೈ ಜನಸೇನ. ನಮಸ್ಕಾರ. ಈ ಕೆಲ 2 ದಿನಗಳ ಹಿಂದೆ ಸಂತೋಷ್ ಲಾಡ್ ಅವರು ಇದೆಲ್ಲ ಪವನ್ ಕಲ್ಯಾಣ್ ಬಗ್ಗೆ ಒಂದು ಸನಾತನ ಧರ್ಮದ ಬಗ್ಗೆ ಕೀಳವಾಗಿ ಮಾತಾಡಿದ್ದಾರೆ. ಓಕೆ, ಅವ್ರು ಸನಾತನ ಧರ್ಮದಲ್ಲಿ ಮಾತಾಡಬಾರ್ದು ಅಂತ ಹೇಳಕ್ಕೆ ನೀವ್ಯಾರು? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ನೀವು ಹೇಳಿದ್ದೀರಾ ಇಂಪ್ರೂವ್ಮೆಂಟ್ ಮಾಡಿ ಲೇಬರ್ಸ್ ಅದೆಲ್ಲ ಅಂತ. ನೀವು ನಮ್ಮ ಕರ್ನಾಟಕದಲ್ಲಿ ಏನೊಬ್ಬ ಲೇಬರ್ ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಏನು ಮಾಡಿದ್ದೀರಾ ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ. ಅದೇ ಪಕ್ಕದ ರಾಷ್ಟ್ರದಲ್ಲಿ ಏನು ಪವನ್ ಕಲ್ಯಾಣ್ ಒಬ್ಬ ಉಪಮುಖ್ಯಮಂತ್ರಿಯಾಗಿ ನಮ್ಮ ರಾಷ್ಟ್ರಕ್ಕೂ ಬಂದು ಮೊನ್ನೆ ಸಿದ್ದರಾಮಯ್ಯ ಕಡೆಯಿಂದ ಆಗಿರ್ಬೋದು, ನಮ್ಮ ಕರ್ನಾಟಕ ಸ್ಟೇಟ್ಗೆ ಯಾವ ಥರ ಏನೇನು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಏನೇಂತ ಸಿದ್ದರಾಮಯ್ಯ ಹತ್ರ, DK ಶಿವಕುಮಾರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ. ಸಂತೋಷ್ ರಾಜ್ ಅವರೇ, ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತಿರಲ್ವಾ, ಅವ್ರ ಸಿನಿಮಾ ಟಿಕೆಟ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಮತ್ತೆ ಫಸ್ಟ್ ಆಫ್ ಆಲ್ ನೀನು ಕರ್ನಾಟಕದ ಒಬ್ಬ ಮಿನಿಸ್ಟರ್ ಆಗಿ ಸ್ಪೆಕ್ಸ್ ಹಾಕೊಂಡು ಫಸ್ಟ್ ಕನ್ನಡ ಮಾತಾಡೋದು ಕಲ್ತ್ಕೊ. ಆಯ್ತಾ? ಪವನ್ ಕಲ್ಯಾಣ್ ಬಗ್ಗೆ ಆಮೇಲೆ ಮಾತಾಡೋಣ, ಸನಾತನ ಧರ್ಮ ಬಗ್ಗೆ ಮಾತಾಡೋಣ. ಮತ್ತೆ ಪವನ್ ಕಲ್ಯಾಣ್ ಅಂದ್ರೆ ಏನು ಅಂತ ನೀನ್ ನಿನ್ನ ಹತ್ರ ನಾವು ಹೇಳ್ಸ್ಕೊಳ್ಳೋ ಅಷ್ಟು ಅಭಿಮಾನಿಗಳು ನಾವಲ್ಲ. ಸೊ ಪವನ್ ಕಲ್ಯಾಣ್ ಏನಂದ್ರೆ, ಆಂಧ್ರದಲ್ಲಿ ಎಂತವನ್ನೇ ಪವನ್ ಕಲ್ಯಾಣ್ ಅನ್ನೋದನ್ನ ತಳ ಹಾಕಿದ್ದಾರೆ. ಮತ್ತೆ ಈ ಕೆಲವು 2 ದಿನದ ನಿನ್ನೆ ಕಾಂಗ್ರೆಸ್ ಸರ್ಕಾರ ಕೂಡ ತೆಲಂಗಾಣದಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ಸಂತೋಷ್ ಲಾಡ್ ಅನ್ನೋ ನೀವು ನಮ್ಮ ಪವನ್ ಕಲ್ಯಾಣ್ ಬಗ್ಗೆ ಬುದ್ಧಿ ಹೇಳ್ಸ್ಕೊಳ್ಳೋಷ್ಟು ದೊಡ್ಡರಲ್ಲ ನಮ್ಮ ಪವನ್ ಕಲ್ಯಾಣ್. ನೀನೊಬ್ಬ ಲೇಬರ್ ಮಿನಿಸ್ಟರ್ ಆಗಿ ನಮ್ಮ ಕರ್ನಾಟಕದಲ್ಲಿ ಏನ್ ಸೇವೆ ಮಾಡಿದೆ ಫಸ್ಟ್ ನೀನು ಕೊಡು. ಮತ್ತೆ ನಮ್ಮ ಪವನ್ ಕಲ್ಯಾಣ್ ಏನ್ ಉಪಮುಖ್ಯಮಂತ್ರಿ ಆಗಿ ಏನ್ ಕೆಲಸ ನಾವು ಕೊಡ್ತೀವಿ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಪವನ್ ಕಲ್ಯಾಣ್ ಅನ್ನೋರು ನಮ್ಮ ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರ, ಒರಿಸ್ಸಾ, ಯಾವ ಸ್ಟೇಟ್ ಅಲ್ಲಿ ಹೋದೇನು ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ಅಂದ್ರೆ ಮಿನಿಮಮ್ ಅಂದ್ರೇನು 1000 ಜನ ಕರೀತಾರೆ. ನಿನ್ನ ಧಾರವಾಡ ಡಿಸ್ಟಿಕ್ ಅಲ್ಲಿ ನಿನ್ನನ್ನು ಮಾತಾಡ್ಸೋರಿಲ್ಲ. ಓಪನ್ ಚಾಲೆಂಜ್ ಆಗಿ ನಿಂಗೆ ಹೇಳ್ತಾ ಇದ್ದೀನಿ. ಅದೇ ಧಾರವಾಡದಲ್ಲಿ ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ಅಂತ 4 ಫ್ಲೆಕ್ಸ್ ಹಾಕಿ ಎಷ್ಟು ಜನ ಬಂದು ನೋಡ್ತಾರೆ ನೋಡಿ. ಅದು ಪವನ್ ಕಲ್ಯಾಣ್ ಸನಾತನ ಧರ್ಮ ಇರೋ ಟ್ಯಾಲೆಂಟ್. ಸನಾತನ ಧರ್ಮ ಬಗ್ಗೆ ನೀನೇನ್ ಮಾತಾಡ್ತಾ ಇದೀಯ ಫಸ್ಟ್ ಕಾಮನ್ ಸೆನ್ಸ್ ತಿಳ್ಕೊ. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದು ಒಬ್ಬ ಲೇಬರ್ ಒಂದು ಯಾವುದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಕೂಡ ನೀನು ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ಯಾರಿಗೆ ಏನ್ ಮಾಡಿದ್ದೀರಾ ನೀವು? ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಧ್ವನಿ ಎತ್ತಲ್ಲ ಅಂತಲ್ಲ. 2 ಆಂಧ್ರ, ತೆಲಂಗಾಣ, ಕೇರಳ ಮತ್ತೆ ತಮಿಳುನಾಡು, ಒರಿಸ್ಸಾ ಎಲ್ಲ ಎಷ್ಟು ಫ್ಯಾನ್ಸ್ ಇದ್ದಾರೋ ಅದರಷ್ಟು 100ರಷ್ಟು ಇಲ್ಲಿ ಫ್ಯಾನ್ಸ್ ಬೇಸಿದೆ. ಯಾವುದೇ ಕಾರಣಕ್ಕೂ ಪವನ್ ಕಲ್ಯಾಣ್ ಬಗ್ಗೆ ಇನ್ನೊಂದು ಸಾರಿ ನೀವೇನ ಈ ತರ ಬುದ್ಧಿ ಹೇಳೋದು ನಮ್ಮ ಅಭಿಮಾನಿಗಳಿಗೆ ಬೆಚ್ಕೊಟ್ಟೋದ್ರೆ ನಿನ್ಗೆ ಮರ್ಯಾದೆ ಇರಲ್ಲ. ನೀವು ಸಾರಿ ಹೇಳಲೇಬೇಕು. ನೀವು ಸಾರಿ ಹೇಳೋವರೆಗೂ ಎಲ್ಲಾ ಸಂಘಟನೆ, ನಮ್ಮ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘಗಳು ಎಷ್ಟೆಷ್ಟಿದೆಯೋ ಎಲ್ಲರೂ ನಿಮ್ಮ ಮೇಲೆ ಒಂದು ಇದಾಗತ್ತೆ, ತೊಂದರೆ ಆಗತ್ತೆ. ದಯವಿಟ್ಟು ನಮ್ಮ ಪವನ್ ಕಲ್ಯಾಣ್ಗೆ ಅಂದಿರೋ ಮಾತನ್ನ ಹಿಂದೆ ತಗೋಬೇಕಾಗಿ ನಾನು ವಿನಂತಿ. ನಾನು ಯಾರು ಅಂತ ನಿಮ್ಗೆ ಏನಾರ ಒಂದು ಕ್ಲಾರಿಟಿ ಬೇಕು ಅಂದ್ರೆ ನಮ್ಮ ಕೋಲಾರ ಡಿಸ್ಟಿಕ್ ಕರ್ನಾಟಕ ಜನಸೇನಾ ಅಧ್ಯಕ್ಷರು ನಾವು. ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರಾಜಕೀಯ ಮೆಟ್ಲು ಅನ್ಕೊಳ್ಳಿ. ಅದು ಮೆಟ್ಲು ನಿಮ್ಗೆ ತುಳಿಯೋದು ಕಾಂಗ್ರೆಸ್ ಪತನ ಅಂತ ಯಾವತ್ತು ನಿಮ್ಗೆ ಸ್ಟಾರ್ಟ್ ಆಗುತ್ತೋ ನಿಮ್ಮಿಂದಲೇ ಸ್ಟಾರ್ಟ್ ಆಗತ್ತೆ. ಇದು ನಿಮ್ಗೆ ಮೈಂಡ್ ಅಲ್ಲಿ ಇರ್ಲಿ. ಫಸ್ಟ್ ಇಮಿಡಿಯೇಟ್ಲಿ ನಮ್ಮ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ನ ನಮ್ಮ ಅಭಿಮಾನಿ ಅವ್ರ ದೇವರ ನೋಡ್ತೀವಿ. ಮತ್ತೆ ಇನ್ನೊಂದು ಹೇಳಿದೀರಾ, ಸಿನಿಮಾ ಸ್ಟೈಲ್ ಅಲ್ಲಿ ರಾಜಕೀಯ ಮಾಡಕ್ಕಾಗಲ್ಲ ಅಂತ. ಸಿನಿಮಾ ಸ್ಟೈಲ್ ಅಲ್ಲಿ ರಾಜಕೀಯ ಮಾಡ್ಕೊಂಡಿದ್ದವರು ಜಯಲಲಿತಾ ನೋಡ್ ಕಲ್ತ್ಕೊಳ್ಳಿ, ಆಂಧ್ರದಲ್ಲಿ NTR ನೋಡ್ ಕಲ್ತ್ಕೊಳ್ಳಿ. ನೀನು ಹುಟ್ಟೇ ಇರಲ್ಲ. ಸಿನಿಮಾ ಸ್ಟೈಲ್ ಅಲ್ಲಿ CM ಆಗಿದ್ದಾರೆ. ಸನಾತನ ಧರ್ಮ ಅಂತ ಹೇಳ್ತಾ ಇದೆಯಲ್ಲ, ಸನಾತನ ಧರ್ಮವನ್ನು ನೀನ್ ಸಹ ನಿಮ್ಮಪ್ಪ ಅಲ್ಲ,
ನೀನ್ ಬದುಕಿ ನಿನ್ ಮಕ್ಳಿಗೂ ಸನಾತನ ಧರ್ಮ ತಿಳ್ಕೊಳಕ್ ಆಗಲ್ಲ. ಸನಾತನ ಧರ್ಮ ಫುಲ್ ಎಲ್ಲ ತಿಳ್ಕೊಬೇಕು ಅಂದ್ರೆ ನೀನೊಂದು 3 ವರ್ಷ ಬದುಕಿರ್ಬೇಕು. ಪವನ್ ಕಲ್ಯಾಣ್ ಅನ್ನೋ ಸಿನಿಮಾ ಸ್ಟೈಲ್ ಅಲ್ಲಿ ನೀನ್ ರಾಜಕೀಯ ಮಾಡಕ್ಕಾಗಲ್ಲ ಅಂತಲ್ಲ, ಏನಿಲ್ಲ, ಒಂದೇ ಒಂದು ಚಿಟ್ಕೆ ಹೊಡೆದ್ರೆ ಕರ್ನಾಟಕ ರಾಜಕೀಯ ಶೇಕ್ ಆಗತ್ತೆ. ಅದು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹಿರಿಯರು ಸಿದ್ದರಾಮಯ್ಯ ಗೊತ್ತು, DK ಶಿವಕುಮಾರ್ ಗೊತ್ತು, ನಿಮ್ಗೆಲ್ಲ ಗೊತ್ತಿರೋರು ಕೇಳ್ಕೊ. ನಿನ್ಗೆ ಹೇಳ್ತಾ ಇದ್ವಿ ಸನಾತನ ಧರ್ಮ ಅಂತ. ನೀನು ಇಲ್ಲಿರೋ ಜನಗಳಿಗಾಗಿರ್ಬೋದು, ನಮ್ಮ ಇವ್ರಿಗೆಲ್ಲ ಎಲ್ಲರಿಗೂ ಅರಿವಿದೆ. ಸನಾತನ ಧರ್ಮದ ಮೇಲೆನೆ ನಮ್ಮ ದೇಶ ಇರೋದು, ಆಯ್ತಾ? ಮತ್ತೆ ಹೇಳ್ತಾ ಇದೀನಿ, ಸನಾತನ ಧರ್ಮ ನೀನ್ ಹೇಳ್ಬೇಡ ಸಿನಿಮಾ ಸ್ಟೈಲ್ ಅಂದ್ರೆ, ಸಿನಿಮಾ ಸ್ಟೈಲ್ ಅಲ್ಲಿ ನಮ್ಮ ಪವನ್ ಕಲ್ಯಾಣ್ ಬಂದ್ಬಿಟ್ಟು ಏನು OG ಸಿನಿಮಾದಲ್ಲಿ ಬಂದು ಕಚ್ಚಿ ಇದು ಮಾಡಿ ಸಾಯಿಸ್ತಾ ಇಲ್ಲ ಯಾರನ್ನು. ಜನಕ್ಕೆ ಬುದ್ಧಿ ಇರ್ತದೆ. ಸ್ಟೈಲ್ ಸಿನಿಮಾ ಏನಕ್ಕೆ ಮಾಡ್ತಾರೆ ಗೊತ್ತಾ? ಫಸ್ಟ್ ಆಫ್ ಆಲ್ ಜೀವನಾಧಾರಕ್ಕೆ, ಒಂದು ಆಫೀಸ್ ನಡ್ಸಕ್ಕೆ. ನಿಂತರ ಒಬ್ಬ ಲೇಬರ್ ಮಿನಿಸ್ಟರ್ ಲೇಬರ್ ದುಡ್ಡು ತಿನ್ಕೊಂಡು ನೀನ್ ಹೆಂಡತಿ ಮಕ್ಳು ಫಾರಿನ್ ಅಲ್ಲಿ ಇದ್ದಂಗೆಲ್ಲ ಇಲ್ಲಿ ನಮ್ಮ ಪವನ್ ಕಲ್ಯಾಣ್ ಹೆಂಡತಿ ಮಕ್ಳು ಬಿಟ್ಟು ಬರೋ ಸ್ಯಾಲ್ರಿ ಕೂಡ ಬಡ ಮಕ್ಕಳು ದುಡ್ಡು ಕೊಟ್ಕೊಂಡು ಅವ್ರು ಇದ್ದಾರೆ. ಅವ್ರ ಬಗ್ಗೆ ಮಾತಾಡ್ತೀಯ ನೀನು. ನಿನ್ಗೇನನ್ನ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಹೋಗ್ಬಿಟ್ಟು ನಮ್ಮ ಪವನ್ ಕಲ್ಯಾಣ್ ಕಾಲ್ ಕೆಳಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊ. ಇಲ್ಲ ಅಂದ್ರೆ ನಿನ್ ಗುಳಿಗಾಲ ಇಲ್ಲ, ನಿನ್ನಿಂದಾನೇ ಸ್ಟಾರ್ಟ್ ಆಗತ್ತೆ. ಕಾಂಗ್ರೆಸ್ ದೇಶ್ ಬಚಾವ್ ಕಾಂಗ್ರೆಸ್ ಹಟಾವ್ ಅಂತ ಹೇಳ್ಬಿಟ್ಟು ಯಾವತ್ತು ಹೇಳಿದಾರೋ, ನಿನ್ನಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಬ್ಬ ಮಿನಿಸ್ಟರ್ಗೆ ವಾರ್ನಪ್ ಕೊಡ್ತಾ ಇರೋದು ನಮ್ಮ ಅಭಿಮಾನ ಸಂಘಗಳು, ಆಯ್ತಾ? ಇನ್ನೊಂದು ಕೆಲವೇ ದಿನಗಳಲ್ಲಿ ನಮ್ಮ ಪಕ್ಷ ಅನ್ನೋದು ಬಂದೇ ಬರುತ್ತೆ. ಬಂದಾಗ ನಿಮ್ಮಂತವ್ರಿಗೆ, ನಿಮ್ಮಂತ ಅದೇ ಪೊಲಿಟಿಷಿಯನ್ಸ್ಗೆ, ನಿಮ್ಮಂತ ಮಿನಿಸ್ಟರ್ಸ್ಗೆ, ಅದು ಯಾವನೇ ಆಗಿರ್ಲಿ, ನಿಮ್ಮಂತವ್ರ ಮಾತ್ರ ಬಿಡೋದೇ ಇಲ್ಲ. ಬರ್ತದೆ. ನಿಮ್ಮಂತವ್ರಿಗೋಸ್ಕರ ಪಕ್ಷ ನಮ್ಮ ಪವನ್ ಕಲ್ಯಾಣ್ ಅವರು ಕಟ್ಟಿದ್ದಾರೆ. ದೇಶದಲ್ಲಿ ಅವ್ರು CM ಆಗ್ಬೇಕು ಇದು ಅಂತ ಕಾನ್ಸೆಪ್ಟ್ ಇಲ್ಲ. ಇವತ್ತೆಲ್ಲ ನಾಳೆ ನಿಮ್ ಮೇಲೆ ಕೂತ್ಕೊಂತಾರೆ, ಅವಾಗ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ. ದಯವಿಟ್ಟು ಸಂತೋಷ್ ರಾಜ್ ಅವರೇ ಫಸ್ಟ್ ಕನ್ನಡ ಮಾತಾಡ್ತಾರೆ. ನಿಮ್ಗೊಬ್ಬನಿಗೆ ಇಂಗ್ಲಿಷ್ ಬರೋದು, ಸ್ಪೆಕ್ಸ್ ಹಾಕೊಂಡು ಇಂಗ್ಲಿಷ್ ಮಾತಾಡ್ತೀಯಲ್ಲ, ಫಸ್ಟ್ ಕನ್ನಡದಲ್ಲಿ ಮಾತಾಡೋದು ಕಲ್ತ್ಕೊಂಡು. ಒಬ್ಬ ಕರ್ನಾಟಕದಲ್ಲಿ ಕನ್ನಡ ಅನ್ನ ತಿನ್ಕೊಂಡು ನೀನ್ ಇಂಗ್ಲಿಷ್ ಮಾತಾಡಿ. ಫಸ್ಟ್ ಕನ್ನಡ ಮಾತಾಡು, ಆಮೇಲೆ ಸನಾತನ ಧರ್ಮ ಬಗ್ಗೆ ಮಾತಾಡು. ಫಸ್ಟ್ ಕನ್ನಡ ಮಾತಾಡು, ಆಮೇಲೆ ಸನಾತನ ಧರ್ಮ ಬಗ್ಗೆ ಮಾತಾಡು, ಆಮೇಲೆ ಪವನ್ ಕಲ್ಯಾಣ್ ಬಗ್ಗೆ ಮಾತಾಡು. ಪವನ್ ಕಲ್ಯಾಣ್ ಬಗ್ಗೆ ಮಾತಾಡಿದ್ರೆ ಇಡೀ ಇಂಡಿಯಾನೇ ನೀನ್ ಅಪೋಸಿಟ್ ಹಾಕೊಂಡಂಗೆ. ಆ ಊರಲ್ಲ ಹೋಗು, ಯಾವ ಸ್ಟೇಟ್ಗೆ ಹೋಗು, ಪವನ್ ಕಲ್ಯಾಣ್ ಬರ್ತಾ ಇದಾರೆ ಅಂದ್ರೆ ಕಾಸು ಕೊಟ್ಟು ಬರಲ್ಲ ಸ್ವಾಮಿ, ಹಂಗೆ ಬರ್ತಾರೆ ನೋಡಕ್ಕೆ. ಅದು ಸನಾತನ ಧರ್ಮ. ಮನೆಗೆ ಹೋಗ್ಬಿಟ್ಟು ನೀವು ಚೇಂಜ್ ಆಗಿ ಅಂತ ಹೇಳಿಲ್ಲ. ಅವ್ರ ನ್ಯೂಸ್ಗಳು ನೋಡಿ, ಅವರವರು ಜಾತಿಗೆ, ಅವರವ್ರ ಧರ್ಮಕ್ಕೆ, ಅವ್ರವ್ರಿಗೆ, ನೀವು ನಮ್ಮ ಧರ್ಮಕ್ಕೆ ನಾವು ಬೆಲೆ ಕೊಡೋಣ, ಇನ್ನೊಂದು ಧರ್ಮಕ್ಕೆ ಬೆಲೆ ಕೊಡಬಾರ್ದು ಅಂತ ನಮ್ಗೇನು ಹೇಳ್ಕೊಟ್ಟಿಲ್ಲ. ಅವ್ರು ಹೇಳಿರೋ ಮಾತು ಒಂದೊಂದು ನಮ್ ಕಿವಿಯಲ್ಲಿದೆ. ಮುಸ್ಲಿಮ್ಸ್ ಅವ್ರನ್ನ ನಾವು ಬೈದಿಲ್ಲ, ಕ್ರಿಶ್ಚಿಯನ್ಸ್ ಅವ್ರನ್ನ ಬೈದಿಲ್ಲ, ಬೇರೆ ಯಾರನ್ನೂ ಬೈದಿಲ್ಲ. ನೀವು ನಿಮ್ಮಂತ ರಾಜಕೀಯ ವ್ಯಕ್ತಿಗಳು ಇಲ್ದಿರೋಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. ಅವ್ರ ಜಾತಿಗಳು, ನಮ್ಮ ಜಾತಿ ಬಂದ್ಬಿಟ್ಟು ನಮ್ಮ ಧರ್ಮ ಒಂದಿರುತ್ತೆ, ನಮ್ಮ ತಂದೆ ತಾಯಿನ ಕಲ್ಸ್ಕೊಟ್ಟಿರ್ತಾರೆ, ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಹಂಗಂತ ಹೇಳಿ ನನ್ನ ಫ್ರೆಂಡ್ ಒಬ್ಬ ಇರ್ತಾರೆ ಮುಸ್ಲಿಮ್, ಅವ್ನು ನಮ್ಮ ಜಾತಿಯಲ್ಲಿ ಕೇಳ್ಬೇಕು ಅಂತ ರೂಲ್ಸ್ ಹೇಳ್ಕೊಟ್ಟಿಲ್ಲ. ಅವ್ರವ್ರ ಧರ್ಮ ಅವ್ರಿಗಿದೆ, ಯಾರನ್ನೂ ಅಪೋಸಿಟ್ ಮಾಡ್ತಾ ಇಲ್ಲ. ಇಮಿಡಿಯೇಟ್ಲಿ ಕ್ಷಮಾಪಣೆ ಬರ್ಬೇಕು. ಬಂದಿಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೂಲೆ ಅಭಿಮಾನಿ ಇದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋ ಹೋಗ್ಬೇಕು. ಮತ್ತೆ ಕನ್ನಡ ಪರ ಮಾತಾಡ್ತಾರಲ್ವಾ, ಎಲ್ಲರಿಗೂ ಅವ್ರಿಗೂ ಹೇಳ್ತಾ ಇದ್ದೀನಿ, ಅಣ್ಣ ತಮ್ಮಂದ್ರಿಗೆ ದಯವಿಟ್ಟು ಬೋರ್ಡ್ ಇಲ್ಲ, ರಕ್ಷಣಾ ವೇದಿಕೆ ಎಲ್ಲ ಬೋರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರಲ್ಲ, ಇಂಥ ಮಿನಿಸ್ಟ್ರಿ ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗ ಕನ್ನಡ ಮಾತಾಡ್ಸು ಅಂತ ನೀವು ಒಂದು ಮಾತು ಹೇಳ್ಬೇಕು ಅವ್ರಿಗೆ, ಆಯ್ತಾ? ಫಸ್ಟ್ ಕನ್ನಡ ಕಲ್ಸ್ಕೊಡಿ. ನಿಮ್ಗೇನ ಕನ್ನಡ ಬರಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪವನ್ ಕಲ್ಯಾಣ್ ಹತ್ರಕ್ಕೆ ಬನ್ನಿ, ಅವರೇ ಕಲ್ಸ್ಕೊಡ್ತಾರೆ. ಯಾಕಂದ್ರೆ ಪಕ್ಕದ ರಾಷ್ಟ್ರವರಾಗಿದ್ದೇನು ಸಿನಿಮಾ ಸ್ಟೈಲ್ ಅಲ್ಲಿ ಕನ್ನಡ ಮಾತಾಡ್ತಾರೆ. ಅವ್ರೊಂದು ಸ್ಪೀಚ್ ಇದೆ ಉಡುಪಿದಲ್ಲಿ ಮೊನ್ನೆ ರೀಸೆಂಟ್ ಆಗಿ, ನೀವು ಅದೊಂದು ಸ್ಪೀಚ್ ಕೇಳಿ ಹೆಂಗ್ ಮಾತಾಡ್ತಾರೆ ಅಂತ ಕನ್ನಡದ ಬಗ್ಗೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನಸೇನ.